ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನದ ಮುಖ್ಯ ಸುದ್ದಿ ಏನಪ್ಪ ಅಂದರೆ ರಕ್ತದಾನದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತಂದರೆ ಈಗಾಗಲೇ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನರ್ಸಿಂಗ್ ಹೋಮ್ಗಳಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗಿದೆ. ಈಗಾಗಲೇ ಈ ಹಿಂದೆ ನಾನು ಕೂಡ ರಕ್ತದಾನ ಮಾಡೋ ವಿಚಾರದಲ್ಲಿ ಪುಟ್ಟದೊಂದು ವರದಿಯನ್ನು ಕೂಡ ಮಾಡಿದ್ದೆ. ಯಾಕೆ ರಕ್ತದಾನವನ್ನು ಈ ಹೊತ್ತಿನಲ್ಲಿ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಕಾರಣ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಾ ಇದೆ. ಹೆಚ್ಚಾದ ರೋಗಿಗಳಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಪ್ಲೇಟ್ಲೆಟ್ಸ್ ಬೇಕು ಅಂತಂದರೆ ರಕ್ತ ಕೇಂದ್ರಗಳಲ್ಲಿ ರಕ್ತ ಇರಬೇಕು. ರಕ್ತ ಇದ್ದರೂ ಕೂಡ ಏನು ಪ್ಲೇಟ್ಲೆಟ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದರ ಎಕ್ಸ್ಪೈರಿ ಡೇಟ್ ಕೇವಲ 3 ದಿನವಂತೆ. 3 ದಿನದ ನಂತರ ಅದು ರೋಗಿಗೆ ನೀಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ರಕ್ತದಾನ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ರಕ್ತನಿಧಿ ಕೇಂದ್ರದಲ್ಲಿ ಹಗಲಿರುಳು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಪ್ಲೇಟ್ಲೆಟ್ಸ್ಗಾಗಿ ಈಗ ಬಹಳ ಬೇಡಿಕೆ ಶುರುವಾಗಿದೆ. ಪ್ಲೇಟ್ಲೆಟ್ಸ್ ಬೇಡಿಕೆ ಇರೋದ್ರಿಂದ ನಾವೀಗ ಸಾಗರದ ನಾವು ಯುವಕರು ನಾವೆಲ್ಲ ಹೆಚ್ಚೆಚ್ಚು ರಕ್ತದಾನ ಮಾಡುವಂಥ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ಸಾಗರದಲ್ಲಿರ್ತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳು ಇದರ ಬಗ್ಗೆ ವಿಶೇಷವಾದಂಥ ಗಮನವನ್ನು ಕೊಟ್ಟರೆ ಒಳಿತು. ಈಗಾಗಲೇ ಬಹಳ ಸಕ್ರಿಯವಾಗಿರ್ತಕ್ಕಂಥ ಸಾಗರದ ಹಲವಾರು ಸಂಘಟನೆಗಳು ಇದ್ದಾವೆ. ಅವರು ತಮ್ಮ ಸಂಘಟನೆಗೆ ಕಾರ್ಯಕರ್ತರಿಗೆ ಕರೆ ಕೊಟ್ಟು ರಕ್ತದಾನ ಕೇಂದ್ರಕ್ಕೆ ಬಂದು ರಕ್ತದಾನ ಮಾಡಿದರೆ ನಾವು ರೋಗಿಗಳ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂತಂದರೆ ಈಗಾಗಲೇ ಸಾಗರದ ಆಸ್ಪತ್ರೆಯಲ್ಲಿ ಈ ಹಿಂದೆ ಕೋವಿಡ್ ಬಂದಾಗ ಒಬ್ಬರೇ ಒಬ್ಬರು ಫಿಸಿಷಿಯನ್ ಇದ್ದದವರು ಹರೀಶ್ ಡಾಕ್ಟ್ರು. ಈಗ ಕೂಡ ಒಬ್ಬರೇ ಒಬ್ಬರು ಫಿಸಿಷಿಯನ್ ಇದ್ದಾರೆ. ಅವರು ಡೆಂಗು ಪ್ರಕರಣದಲ್ಲಿ ಹೆಚ್ಚಾಗಿ ರೋಗಿಗಳನ್ನು ಅವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ. ನಾವು ರಕ್ತದಾನದ ಮೂಲಕ ಸಾಥ್ ಕೊಟ್ಟರೆ ಸಾಗರದ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು ನಮ್ಮ ಏನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಅವರಿಗೆ ಉತ್ತಮವಾದ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡೋದು, ರಕ್ತದಾನವನ್ನು ವಿವಿಧ ಸಂಘಟನೆಗಳು, ಉದಾಹರಣೆಗೆ ಆಟೋ ಚಾಲಕರ ಸಂಘ, ಕಾರ್ ಚಾಲಕರ ಸಂಘ, ಶೋಪ್ರಾಯಕ ಯೋಜನಾ ಸಂಘ, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಈ ಸಾಗರದಲ್ಲಿ ಇದ್ದಾವೆ. ಆ ಎಲ್ಲ ಸಂಘ ಸಂಸ್ಥೆಗಳು ದಯಮಾಡಿ ತಮ್ಮ ಕಾರ್ಯಕರ್ತರಿಗೆ, ತಮ್ಮ ಪದಾಧಿಕಾರಿಗಳಿಗೆ ಕರೆ ಕೊಟ್ಟು ರಕ್ತದಾನ ಮಾಡುವ ಹಾಗೆ ಮಾಡಿದರೆ ತುಂಬ ಒಳ್ಳೆಯದು. ಮತ್ತೊಮ್ಮೆ ಡೆಂಗ್ಯೂ ಪ್ರಕರಣ ಕಡಿಮೆ ಮಾಡಲಿಕ್ಕೆ ನಾವು ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿಟ್ಕೋಬೇಕು. ಮನೆಯ ಚರಂಡಿಗಳಲ್ಲಿ ನೀರು ನಿಲ್ಲದೆ ಹಾಗೆ ಮಾಡಬೇಕು. ಈಗಾಗಲೇ ಲಾರ್ವಾ ಉತ್ಪತ್ತಿಯಾಗಿ ಸೊಳ್ಳೆ ಬರೋದು ಫ್ರೆಶ್ ವಾಟರ್ಲೆ ಅಂತ ಈಗಾಗಲೇ ವೈದ್ಯರು ನಮಗೆ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮನೆಯ ಬಾಗಿಲಲ್ಲಿ ನಿಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ವಿಶೇಷವಾದಂಥ ಗಮನ ಕೊಡಬೇಕು. ಈ ಬಗ್ಗೆ ಈಗಾಗಲೇ ನಗರಸಭೆಯೂ ಕೂಡ ವಿಶೇಷವಾದಂಥ ಕೆಲಸ ಮಾಡ್ತಾ ಇದೆ. ಆದರೆ ನಗರಸಭೆಗಿರುವ ಒತ್ತಡದಲ್ಲಿ ಜನಸಂಖ್ಯೆ ಹೆಚ್ಚಾಗಿರುವ ಸಾಗರ ಪಟ್ಟಣದಲ್ಲಿ ನಮ್ಮ ನಿರೀಕ್ಷೆಗೆ ಅಲ್ಲಿ ಅವರಿಂದ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಅದರಲ್ಲಿ ನಮ್ಮ ನಾಗರಿಕರ ಪ್ರಯತ್ನವು ಭಾಗವಹಿಸೋಕ್ಕೂ ಬಹಳ ಇರೋದ್ರಿಂದ ಇದನ್ನು ನಾವು ಮಾಡೋಣ. ಸಮುದಾಯವಾಗಿ ನಾವು ಈ ರೋಗವನ್ನು ತಡೆಗಟ್ಟೋಣ ಅಂತ ಹೇಳ್ತಾ ಇದ್ದೇನೆ. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ನನ್ನೊಂದಿಗೆ ರಾಘವೇಂದ್ರ ತಳಗುಪ್ಪ, ಸುದ್ದಿ ಸಹ್ಯಾದ್ರಿ ಸಂಪಾದಕರು. ನಮಸ್ತೆ.